ದೇವ್ರು ನಮ್ಮದವ್ರಿಗೆ ಯಾವತ್ತೂ ದೇವ್ರು ಕೈ ಬಿಡೋಲ್ಲ. ಅದೇ ನಂಬಿಕೆ. ಒಬ್ಬ ಮನುಷ್ಯ ಬಾಳಬೇಕಾದ್ರೆ ಫೇಯ್ತು, ನಂಬಿಕೆ ಅನ್ನೋದೇ ಮುಖ್ಯ. ನಂಬಿಕೆ ಇದೆ ಅನ್ನೋರು ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಈಗ ನಾವೇ ನೋಡಿದ್ವಲ್ಲ, ಈಗ ನಾವು ಕಣ್ಣಾರ ನೋಡಿದ್ಮೇಲೆ ಈಗ 100% ಇದು ಸತ್ಯವಾದ ನಡೆದಂಥ ಘಟನೆ. ತೋರಿಸಲ್ಲ ದೇವಿನೇ, ಅವರು 5 ಜನ ಪರೀಕ್ಷೆ ಮಾಡಿದ್ರು ಹಾಕ್ಬೇಕು ಅನ್ನೋ ಕೆಲ್ಸಕೊಡೋದು ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ತೋರಿಸಲ್ಲ. ಸನ್ನಿಧಿಯಲ್ಲಿ ಭಕ್ತರು ಇಟ್ಟ ಪ್ರಶ್ನೆಗಳಿಗೆ ನೇರ ಉತ್ತರ. ಹೌದು, ತ್ರಿಶೂಲ ಚೌಡೇಶ್ವರಿ ಶಕ್ತಿಮಠ ಶ್ರವಣಬೆಳಗೊಳದಲ್ಲಿ ನಡೆದಿದ್ದು ಅಕ್ಷರಶಃ ಪವಾಡ. ಇಟ್ಟಿದ್ದು ನೀವು ತೋರಿಸಿ ಸರ್. ಗಿಡದೊಳಗಿಟ್ಟವ್ರಂತೆ. ತಡಿಯಮ್ಮ ಆಯ್ತು. ಅಲ್ಲಿ ಬಂದಾಗ ವಿಚಾರ ಗೊತ್ತಾಯಿತು. ಎಲ್ಲ ಥರ ನಾನು ದೇವಿಗೆ ಪ್ರಾರ್ಥನೆ ಮಾಡಿ ನಿಂಬೆಹಣ್ಣ ಒಂದು ತಿಳಿದೇ ಇದ್ದಿದ್ದ ಜಾಗದಲ್ಲಿ ಆ ದೇವಿ ಮಠದ ಒಳಗೇನೆ ಸಂಕಲ್ಪ ಮಾಡಿ ಇಟ್ಟು ದೇವಿ ಪೂಜೆ ನಡೆಯೋ ನಂತರ ಕೇಳ್ಕೊಂಡೆ ಅಮ್ಮನಿಗೆ ಆಗೋದಾದರೆ ಅಲ್ಲಿ ಹೋಗಿ ತೋರಿಸಿ ತಾಯಿ, ನನ್ನ ಕೆಲಸ ಆಗೋದಿದ್ರೆ ಅಲ್ಲಿ ನಾನು ಎಲ್ಲಿ ಬಚ್ಚಿಟ್ಟಿದ್ದೇನೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಮ್ಮ ಅಂತ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ನಂತರ ಅಮ್ಮ ತನ್ನ ಪ್ರಾಕಾರ ಎಲ್ಲ ಮುಗಿಸಿ ನನ್ನ ವಿಷಯಕ್ಕೆ ಬಂದಾಗ ಅದು ಯೋಚನೆ ಮಾಡಿ ಪೂರ್ತ ಮಠ ಎಲ್ಲ ಒಂದು ಪ್ರಾಕಾರದಲ್ಲಿ ಹೋಗಿ ಬಂದು ತಿರುಗಿ ಗಣಪತಿ ಹತ್ರ ಹೋಗಿ ಒಂದು ವಿಚಾರಣೆ ಥರ ಮಾಡಿ ನನಗನ್ಸಿದ ಆ ಥರ. ಆಮೇಲೆ ಹೋಗಿ ನಾನು ಎಲ್ಲಿ ಬಚ್ಚಿಟ್ಟಿದ್ದೆ ಒಂದು ಹೂ ಗಿಡದಲ್ಲಿ ಅಲ್ಲೇ ಹೋಗಿ ನಿಂತ್ಕೊಳ್ತು. ಇದು ಭಾರಿ ಪಾವಾಡೋದು. ಆಮೇಲೆ ಅನ್ಯ ಜನರು ಹೀಗೆ ಇಟ್ಟಿದ್ರು, ಒಂದೊಂದಾಗಿ ತೋರಿಸ್ಕೊಂಡು ಬಂತು. ನಾನು ತುಂಬ ಪಾವಾಡಗಳಾಗೋದಿಲ್ಲ, ನನ್ನ ಕಣ್ಣಾರೆ ಎಲ್ಲ ಗಮನಿಸಿದ್ದೀನಿ, ನೋಡಿದ್ದೀನಿ. ಇದು ಅಸಾಧ್ಯ. ನಮ್ಮ ಸನಾತನ ಧರ್ಮದಲ್ಲಿ ಈ ಥರನೂ ಇದೆ ಅನ್ನೋದಕ್ಕೆ ಇದೇ ನಿದರ್ಶನ. ಅಮ್ಮ ಅಷ್ಟು ಸತ್ಯ ಇದೆ ಇಲ್ಲಿ. ಎಲ್ಲಿ ಭಕ್ತಿ ಇರ್ತೀರೋ ಅಲ್ಲಿ ಶಕ್ತಿ ಇರ್ತದೆ. ಈ ಶಕ್ತಿ ದೇವತೆಗೆ ನಿಜವಾಗ್ಲೂ ಶಕ್ತಿ ದೇವತೆ ಇದೆ ಅಂತ ನಮ್ಗೆ ಅರ್ಥ ಆಯಿತು. ಏಕೆಂದರೆ ನಮ್ಮ ಮಹೇಶ್ ಅವರು ಒಂದು ನಿಂಬೆಹಣ್ಣು ಮತ್ತು ಹೂನ ಎಲ್ಲೋ ಒಂದು ಜಾಗದಲ್ಲಿ ಅಡವಿಕ್ಕಿದ್ರು. ಆ ಅಡವಿಕ್ಕಿದಂಥ ಜಾಗನ ಶಕ್ತಿ ದೇವತೆ ಹೋಗಿ ತೋರಿಸಿ ನೀನು ಇಲ್ಲೇ ಇಕ್ಕಿದಿ ಅಂತ ಹೇಳಿತು. ಆಗ ನಮಗೆ ಮೈ ರೋಮಾಂಚನ ಆಯಿತು. ಈ ಮೈ ರೋಮಾಂಚನ ಆದ ಮೇಲೆ ನಮಗೆ ಒಂದು ಹೊಸ ಚೈತನ್ಯ ಬಂದಾಗೆ ಆಗಿದೆ. ಮುಂದಿನ ದಿನದಲ್ಲೇ ನಮ್ಮ ಕೆಲಸ ಕಾರ್ಯ ಏನೇ ಇದ್ರೂ ದೇವತೆಗೆ ಅರ್ಪಿಸಿ ನಾವು ಮುಂದೆ ಮಾಡುವಂಥ ಪ್ರಯತ್ನ ಪಡ್ತೀವಿ. ಇಲ್ಲಿ ಬಂದು ಮಹಿಮೆಯನ್ನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಈಗ ನಾವೆಲ್ಲೋ ಕುಂತ್ಕೊಂಡು ಟಿ ವಿ ಮಾಧ್ಯಮದಲ್ಲಿ ನೋಡೋದಲ್ಲ, ಈ ಜಾಗಕ್ಕೆ ಬಂದು ಈ ಜಾಗನ ಒಂದೊಂದು ಜಾಗದಲ್ಲಿ ಒಂದೊಂದು ಶಕ್ತಿ ಇರ್ತದೆ. ನಾನು ಶಿಲ್ಪ ಅಂತ, ನಾವು ಮೈಸೂರಲ್ಲಿ MCPG ನಡೆಸ್ತಾ ಇದ್ದೀವಿ. ನಾವು ಇಲ್ಲಿ ಬಂದು ಒಂದು ಏನೋ ಕುರ್ತ್ಕೊಂಡಿದ್ವಿ, ಅದು 3 ತಿಂಗಳೊಳಗಡೆ ಆಗುತ್ತೆ, ನೀವು ಒಂದು ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಮಾಡಿಸಿದ್ವಿ. ತಾಯಿ ಹತ್ರ ಬಂದು ಕೇಳ್ಕೊಂಡ್ಮೇಲೆ ನಾವು ಅಂದ್ಕೊಂಡಿದ್ದು 3 ತಿಂಗಳು ಒಳಗಡೆನೇ ನೆರವೇರ್ತು. ನನ್ನ ತಮ್ಮನ ವಿಚಾರವಾಗಿ ಏನೋ ಅಂದ್ಕೊಂಡಿದ್ದೆ, ಅದು ಈಡೇರಿ ತುಂಬ ಸಂತೋಷ ಆಗಿದೆ. ಮತ್ತು ನಮ್ಮ ಮನೆಯವ್ರ ವಿಚಾರವಾಗೂ ಹೇಳಿದರು ಹೆಂಗೆ ಆಗುತ್ತೆ ಅಂತ. ಅದು ಅದೇ ಥರ ನಡೀತು. ತಾಯಿ ಮುಂದೆ ರಕ್ಷಣೆ ಮಾಡ್ತಾಳೆ ಅಂತ ಇವ್ರ ಹತ್ರ ಬರ್ತಾ ಇದ್ದೀವಿ. ಒಳ್ಳೇದಾಗಿದೆ, ನಮಗೆ ಒಳ್ಳೇದಾಗ್ತಿದೆ. ಇಲ್ಲಿ ನಿಂಬೆಹಣ್ಣೆಲ್ಲ ಇರ್ತಾರೆ, ಮತ್ತು ದೇವರು ಈಗ ಅದನ್ನು ಹುಡುಕುತ್ತೆ ಅಂತ ನಾವು ನೋಡಿದ್ದೀವಿ. ಕಣ್ಣಾರೆ ನೋಡಿದ್ದೀನಿ, ಅದು ನಿಜ ಕೂಡ. ಅದು ದೇವ್ರನ್ನ ಹೆಗ್ಲ ಮೇಲೆ ಇಟ್ಕೊಂಡಾಗ ನಾನು ಸ್ವತಃ ಫೀಲ್ ಮಾಡಿದ್ದೀನಿ ಕೂಡ. ಯಾರೂ ತಾಯಿನ ಪುಷ್ ಮಾಡಲ್ಲ, ತಾಯಿನೇ ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ತೋರಿಸ್ತಾಳೆ. ಅದನ್ನು ನಾನು ಇವತ್ತು ನಾನೇ ಸ್ವತಃ ಫೀಲ್ ಮಾಡಿದ್ದೀನಿ. ಯಾರು ಬೇಕಿದ್ರೂ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು, ಖಂಡಿತವಾಗ್ಲೂ ಅದು ಸತ್ಯ. ನೀವು ಕೇಳ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ ಹಂಗಾರೆ ದೇವ್ರ ಹತ್ರ ಬಂದು? 1-2 ಕೇಳ್ಕೊಂಡಿದ್ವಿ, ಆಗಿದೆ. ಇವತ್ತು ಏನೋ ಕೇಳೋಕೆ ಬಂದಿದ್ದೀನಿ, ಅದು ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ವಿಡಿಯೋ ನೋಡ್ಕೊಂಡು ನಿಮಗೆ ಯೂಟ್ಯೂಬಲ್ಲಿ ಬೇರೆಯವ್ರು ಬರೋಕ್ಕೆ ಅನ್ಸದೆ ಅವ್ರಿಗೆ ಏನಾದ್ರು ಇಷ್ಟಪಡ್ತೀರಾ? ನಂಬಿಕೆ ಇಟ್ಟು ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನೀವು ನಂಬಬೇಕಷ್ಟೇ. ನಂಬಿಕೆ ಇರೋ ಕಡೆ ಖಂಡಿತ ಭಗವಂತ ಇದ್ದಾನೆ. ಎಲ್ಲ ಕಡೆ ಹೇಳ್ತಾರೆ ಅಲ್ಲೋಗಿ ಇಲ್ಲೋಗಿ ಎಲ್ಲೋಗಿ, ಎಲ್ಲೇ ಹೋದರೂ ನಂಬಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲೂ ಹೋಗ್ಬೇಡ. ನನಗೆ ಇತ್ತೀಚೆಗೆ ತುಂಬ ಮೈ ಮೇಲೆಲ್ಲ ಏನೋ
ಥರ ಬರೋದು ಸುಸ್ತು, ಓದೋಕ್ಕಾಯ್ತಿರ್ಲಿಲ್ಲ, ತುಂಬ ಹೆವಿ ಸುಸ್ತಾಯ್ತಿತ್ತು. ಆಮೇಲೆ ನಮ್ಮ ರಿಲೇಷನಲ್ಲಿ ಒಬ್ಬರು ಈ ದೇವಸ್ಥಾನದ ಬಗ್ಗೆ ಹೇಳಿದರು, ಬನ್ನಿ ಇಲ್ಲಿ ಹುಷಾರಾಗುತ್ತೆ, ಚೆನ್ನಾಗಿದೆ ದೇವರು ಅಂತ. ಆಮೇಲೆ ನಾವು ಇಲ್ಲಿಗೆ ಬಂದಮೇಲೆ 1-2 ಸಲ ಬಂದ್ವಿ. ಆಮೇಲೆ ಅಮಾವಾಸ್ಯೆ ದಿನ ಪೂಜೆ ಮಾಡಿಸಿದ್ಮೇಲೆ ಪೂಜೆ ಮಾಡಿಸಿ ಮಾರನೇ ದಿನದಿಂದನೇ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇವಾಗ ತುಂಬ ಚೆನ್ನಾಗಿದೆ. ಅದೇ ದೇವಸ್ಥಾನಕ್ಕೆ ಬಂದಮೇಲೆ ನಿಮಗೆ ತುಂಬ ಒಳ್ಳೆಯದಾಗಿದೆ. ಹಾಂ, ತುಂಬ ಒಳ್ಳೆಯದಾಗಿದೆ. ಇವಾಗ ನಿನ್ನ ಥರ ಬೇರೆ ತೊಂದರೆ ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲಿಗೆ ಬನ್ನಿ, ಹುಷಾರಾಗುತ್ತೆ. ನಂಬಿಕೆ ಇಟ್ಟು ಬಂದರೆ ಹುಷಾರಾಗುತ್ತೆ.